ಆಡಳಿತವನ್ನು ನಾವು ಸಿದ್ದರಾಮಯ್ಯರು ಕೊಡಬೇಕಾಗಿದೆ. ಒಂದು ವೇಳೆ ಕಾಂಗ್ರೆಸ್ ನಾಳೆ ರಾಷ್ಟ್ರ ಮಟ್ಟದಲ್ಲಿ ಏನೋ ಮಾಡಬೇಕಾಗಿದ್ದರೆ. ಅದಕ್ಕಾಗಿ ಇವತ್ತು ಭಾಳ ಮುಖ್ಯವಾಗಿ ನಾವು ಮತ್ತೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಸಲ ಈ ಮಾತನ್ನು ನಮ್ಮ ವಾಹಿನಿ ಮೂಲಕ ಹೇಳಿದ್ದೀವಿ. ಉಳಿದವ್ರು ಎಷ್ಟು ಮಂದಿ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಷಯ. ಬಟ್ ಇವತ್ತು ಸಿದ್ದರಾಮಯ್ಯರಿಗೂ ದೊಡ್ಡ ಅಪಾರ್ಚುನಿಟಿ ಏನಪ್ಪ ಅಂತಂದ್ರೆ, ರೈತರ ಏನಪ್ಪ ಈ ಮಾರ್ಕೆಟ್ ಅದಲ್ಲ MSP ಅಂತೀವಿ, ಅದು ಸಪೋರ್ಟಿಂಗ್ ಪ್ರೈಸ್ ಅಂತೀವಿ, ಅದು ಕಾನೂನು ಮಾಡುವಂಥದ್ದು ನಿಮ್ಮ ಕೈಯಾಗದ ರೀ. ಅವ್ರು ಸೆಂಟ್ರಲ್ದವ್ರು ಮಾಡಲಿ ಬಿಡಲಿ, ನೀವು ಅದನ್ನು ಪಾಸ್ ಮಾಡಿಬಿಟ್ರಪ್ಪ ಅಂದ್ರೆ ರೈತರ ಒಂದು ಕಾಳಜಿ ವಿಶ್ವಾಸ ಮೇಲೆ ಮೂಡ್ತದೆ. ಎರಡನೇದಾಗ ಈಗೇನು ನೀವು ಒಂದು ಜನಸಂಖ್ಯೆ ಮೊನ್ನೆ ಸರ್ವೆ ಮಾಡಿಸಿದ್ರಿ, ಆ ಸರ್ವೆಯನ್ನು ಬಿಡುಗಡೆ ಮಾಡುವಂಥದ್ದು ಅಂದ್ರೆ ಸಹಜವಾಗಿ ಅದು ಕಾಂಗ್ರೆಸ್ ಏನು ಮಾತಾಡಲಿಕ್ಕತ್ತದ ಅದು ಆಡಳಿತಕ್ಕೆ ತಂದಂಗೆ ಆಗ್ತದೆ. ಒಂದು ರೈತರು ಸಾಕಷ್ಟಿದ್ದಾರೆ ಈ ರಾಜ್ಯದಲ್ಲ, ಮ್ಯಾಕ್ಸಿಮಮ್ ಅವರಿದ್ದಾರೆ, 70-80% ರೈತರಿದ್ದಾರೆ. ಅವ್ರ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಇಲ್ಲವ್ರಿಗೆ ಬೇಡಿಕೆ ಅಂದ್ರೆ ನಾವು ಒಟ್ಟು ಏನೋ ಗೊಬ್ಬರ ಕೊಟ್ಟಿವಿ, ನಾವು ಒಟ್ಟು ಏನೋ ಸಬ್ಸಿಡಿ ಕೊಟ್ಟಿವಿ, ಏನೇನೋ ಕೊಟ್ಟಿವಿ ಅಂತ ಮಾತಾಡ್ತಾ ಇರ್ತೀರಿ. ಅದೆಲ್ಲಕ್ಕಿಂತ ಮುಖ್ಯವಾಗಿದ್ದು ಅವರ ಬೆಳೆ ಏನು ಬೆಳೆದಿರ್ತಾರೆ ಅದಕ್ಕೆ ಬೆಲೆ ಬರಬೇಕಾಗಿದ್ರೆ ಮಾರ್ಕೆಟ್ ಮೇಲೆ ಅವ್ರು ಹಿಡಿದ್ಬೇಕಾಗ್ತದೆ, ಹಿಡಿದು ಸಾರಿಸುವಂಥದ್ದು. ಅದನ್ನೊಂದು ಜೊತೆಗೆ ಹಳ್ಳಿಗಳಿಗೆ, ಪ್ರತಿ ಹಳ್ಳಿಗೂ ನಾನು ಭಾಳ ಸಲ ಮಾತಾಡ್ತಾ ಇದ್ದೀನಿ, ಗೋಡಾನುಗಳು ಮಾಡೋ ಉದ್ದೇಶ ಇಲ್ಲ. ಹಾಗೆ ನೀವು ಜವಾಬ್ದಾರಿ ತೊಗೊಂಡ್ರೆ ಯಾವುದೇ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಪ್ರತಿಯೊಂದು ಪಂಚಾಯತಿಗೆ, ಅಲ್ಲಿ ಗೋಡಾನು ಮಾಡಿ ಕೊಟ್ಟಿರಪ್ಪ ಅಂದ್ರೆ ಅಲ್ಲಿಯೇ ಅವ್ರು ಬೆಳೆದ ಬೆಳೆಗೆ ಸ್ಟೋರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅಲ್ಲೇ ಮಾರ್ಕೆಟ್ ಹೋಗ್ಲಿಕ್ಕೆ ಶುರು ಆಗ್ತದೆ. ಇದು ಸಾಧಿಸ್ಲಿಕ್ಕೆ ಸಾಧ್ಯ. ಇವತ್ತು ನಮಗೆ ಹರಿಯಾಣದಲ್ಲಿ ಚೋಟು ರಾಮ್ APMC ತಂದರು. ಅವ್ರು ತಂದಿದ್ದರಿಂದಾಗಿ APMCಗಳು ಬಂದು ಇವತ್ತು APMCಗಳು ತಮ್ಮ ಒಂದು ಶಕ್ತಿಯನ್ನು ಕಳ್ಕೊಂಡು ಅಲ್ಲಿಯೂ ದಲಾಲಿ ವ್ಯವಸ್ಥೆ, ನಡಗಿನ ವ್ಯವಸ್ಥೆಗಳು ಬಂದು ಅದು APMC ಫೇಲ್ಯೂರ್ ಆಗಿದೆ. ಇವತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗ್ರಾಮಗಳನ್ನು ಏನು ಮಾಡಿಬಿಡುವಂಥದ್ದು ಅಂದ್ರೆ ಉದ್ಯೋಗದ ಕೇಂದ್ರ ಅಥವಾ ವ್ಯಾಪಾರ ಕೇಂದ್ರ ಮಾಡುವಂಥ ಅದು ಅವಕಾಶ ಸಿದ್ದರಾಮಯ್ಯ ಬಂದದ. ಅದನ್ನು ಮಾಡಿದ್ರಂತೂ ಈ ಗ್ಯಾರಂಟಿ ಪ್ಲಸ್ ಅದ್ರ ಜೊತೆಗೆ ಶಿಕ್ಷಣ ಒಂದು ಅಟ್ಲೀಸ್ಟ್ ಕಡಿಮೆ ಬಂದರು ದೆಹಲಿಯಲ್ಲಿ ಮಾಡಿದಂಥ ಹರಿಯಾಣದಲ್ಲಿ ಪಂಜಾಬದಲ್ಲಿ ಮಾಡಿದಂಥ ಈ ಆಮ್ ಆದ್ಮಿಯ ಹೆಜ್ಜೆನಿಟ್ಟರೆ ಭಾಳ ಉತ್ತಮ. 10+2ವರೆಗೆ ಫ್ರೀ ಎಜುಕೇಷನ್ನ, ಅದು ಕ್ವಾಲಿಟಿ ಎಜುಕೇಷನ್. ಇವೊಂದು ಎರಡು ಮಾಡಿದ್ರಂತೆ ಇವತ್ತು ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ ಒಂದು ಒಳ್ಳೆಯ ಹೆಸರನ್ನು ಪಡಲಿಕ್ಕೆ ಸಾಧ್ಯ. ಇವು ಮಾಡಲಿಲ್ಲಪ್ಪ ಅಂದ್ರೆ 10 ಜೋಡಿ 11 ಹಾರ ಮತ್ತು ಇದನ್ನು ಇಂದಿಲ್ಲ ನಾಳೆ ನಿಶ್ಚಿತವಾಗಿ RSS ಅವ್ರು ಮಾಡ್ತಾರೆ. ಯಾಕೆಂದರೆ RSS ಇತಿಹಾಸ ನೋಡ್ತಾ ಬಂದಾಗ, ಅಭ್ಯಾಸ ಮಾಡ್ತಾ ಬಂದಾಗ ಅವ್ರು ಮೊದಲು ರಿಸರ್ವೇಷನ್ ಇದು ಬೇಡಪ್ಪ ಅಂತ ವಿರೋಧಿಸ್ತಾ ಇದ್ದರು. ಕಾಲಾಂತರದಲ್ಲಿ ಗೊತ್ತಾಯಿತು ಇದು ನಾವು ವಿರೋಧ ಮಾಡಿದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ಅದನ್ನು ನಿರ್ಧಾರಕ್ಕೆ ಬದಿಗೆ ಸೇರಿಸಿದ್ರು. ಮುಂದೆ OBC SC STಗಳ ಬಗ್ಗೆ ಕಾಳಜಿ ತೋರಿಸ್ಲಿಕ್ಕೆ ಇದ್ದರು. ಮುಂದೆ ಅಂಬೇಡ್ಕರ್ ನಮ್ಮಪ್ಪ ಅನ್ನೋ ತಗೊಳ್ಳಿಗೆ ತೊಗೊಳ್ಳಿಕ್ಕೆ ಹಚ್ಚಿದ್ರು. ಅವ್ರಿಗೆ ಕೇಸರಿ ಹಚ್ಚಲಿ ಅಂಬೇಡ್ಕರ್ ವಿಚಾರ ಸಣ್ಣ ಒಪ್ಪಿಗೆ ಹಚ್ಚಿದ್ರು. ಇಲ್ಲ ಅಧಿಕಾರ ಸಿಗಕ್ಕೆ ಸಾಧ್ಯ ಇಲ್ಲ. OBC SC ST ಮೈನಾರಿಟಿ ಕೂಡಿದ್ರೆ ಈ ದೇಶದ ಚಿತ್ರ ಬದಲಾಗ್ತದೆ ಅವರು ಕನ್ಫರ್ಮ್ ಆಗ್ಯದ. ಹೀಗಾಗಿ ಮೆರಿಟ್ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. OBC ಪ್ರೈಮ್ ಮಿನಿಸ್ಟರ್ OBC ಕೊಟ್ಟಿವ್ರು, ನಾವು ಕೆಳಜಾತಿಯನ್ನು ಬೆಳೆಸ್ತಾ ಇದ್ದೀವಿ ಅಂತ ಹಿಂಗೆಲ್ಲ ಇವತ್ತು ಅವ್ರು ಪ್ರಪಂಡ ಮಾಡ್ತಾರೆ. ಒಳಗಂತದ ಅವರಲ್ಲಿ